Gentlemen, you're amazing. You're attractive. Guys, ಅಟ್ರಾಕ್ಟಿವ್ನೆಸ್ ಅಂದ್ರೇನು? ಬರೀ ಬ್ಯೂಟಿಫುಲ್ ಅಥವಾ ಹ್ಯಾಂಡ್ಸಮ್ ಅಂತ ಅರ್ಥ ಖಂಡಿತ ಇಲ್ಲ. ಅಟ್ರಾಕ್ಟಿವ್ನೆಸ್ ಅಂದ್ರೆ ಅದು ನಿಮ್ಮ ಎನರ್ಜಿ, ನಿಮ್ಮ ಪ್ರೆಸೆನ್ಸ್, ಮತ್ತೆ ನಿಮ್ಮನ್ನ ನೀವು ಆಲ್ ಓವರ್ ದ ವರ್ಲ್ಡ್ ಅಥವಾ ಆಲ್ ಓವರ್ ದ ಸೊಸೈಟಿ ಯಾವ ತರ ಕ್ಯಾರಿ ಮಾಡ್ತೀರಾ ಅನ್ನೋದೇ ಅಟ್ರಾಕ್ಟಿವ್ನೆಸ್. ಸೊ ಇವತ್ತು ನಾನು ನಿಮ್ಗೆ ಥಿಂಗ್ಸ್ ದಟ್ ಮೇಕ್ಸ್ ಯು ಇನ್ಸ್ಟೆಂಟ್ಲಿ ಮೋರ್ ಅಟ್ರಾಕ್ಟಿವ್ ಯಾವುದು ಅಂತ ಹೇಳ್ಕೊಡ್ತೀನಿ. ಲೆಟ್ಸ್ ಜಂಪ್ ಇನ್. Guys, number one in the list. Always ask yourself empowering questions. ಏನಿದೆ empowering questions? Let me explain. ನೀವು ಯಾವುದೋ ಒಂದು ಕಾರ್ ಅಥವಾ ಬೈಕ್ ನೋಡ್ತೀರಾ, ನೆಕ್ಸ್ಟ್ ಯೋಚನೆ ನಿಮ್ಮ ತಲೆಗೆ ಏನು ಬರುತ್ತೆ? ಅಯ್ಯೋ, ನನ್ನ ಹತ್ರನೂ ಆ ರೀತಿ ಒಂದು ಕಾರ್ ಅಥವಾ ಬೈಕ್ ಇದ್ದಿದ್ರೆ ಅಂತ. ಈ ಯೋಚನೆ ಬರೋದು ತಪ್ಪಲ್ಲ, ಆದ್ರೆ ಅದು ನೆಕ್ಸ್ಟ್ ಯೋಚನೆ ಏನು ಬರುತ್ತೆ? ಅಯ್ಯೋ, ನಾನನ್ನ ಅಫೋರ್ಡ್ ಮಾಡೋಕ್ಕಾಗತ್ತಾರೋ, ನಾನು ತಗೊಳಕ್ಕಾಗುತ್ತಾ, ತಗೊಂಡ್ರು ಅದನ್ನ ಮೇಂಟೈನ್ ಮಾಡೋಕ್ಕಾಗುತ್ತಾ, ಮೇಂಟೈನ್ ಮಾಡಿದ್ರು ದುಡ್ಡು ಎಲ್ಲಿಂದ ತತ್ತಿಯಾದ್ರು ಖರ್ಚು ಮಾಡಕ್ಕೆ ಅಂತ ಈ ತರ ಬರೀ ನೆಗೆಟಿವ್ ಯೋಚನೆಗಳೇ ತುಂಬುತ್ತೆ. ಅದ್ರ ಬದಲು ನೀವೇ ಕೇಳ್ಕೊಳ್ಳಿ, ಏನಂತ, ಆ ಕಾರ್ ತಗೊಂಡ್ರೆ ನನ್ನ ಜೀವನದಲ್ಲಿ ಏನ್ ಬದಲಾಗುತ್ತೆ? ಆ ಕಾರ್ ತಗೊಳ್ಳಿಲ್ಲ ಅಂತಂದ್ರೆ ನಾನು ಕಳ್ಕೊಳ್ಳೋ ಅಂತದ್ದೇನು ನನ್ನ ಜೀವನದಲ್ಲಿ? ನಾನು ಈ ರಿಸ್ಕ್ ತಗೊಂಡ್ರೆ ನನ್ನ ರಿವಾರ್ಡ್ ಏನಿರುತ್ತೆ ಅಂತ. ಸಕ್ಸಸ್ಫುಲ್ ಪೀಪಲ್ ಯಾವಾಗಲೂ ಬೆಟರ್ ಕ್ವೆಶನ್ಸ್ ಕೇಳ್ತಾರೆ. ಆಸ್ ಅ ರಿಸಲ್ಟ್ ಅವ್ರಿಗೆ ಬೆಟರ್ ಆನ್ಸರ್ಸ್ ಸಿಗುತ್ತೆ. ಸೊ ಜೆಂಟಲ್ಮನ್, ಯಾವಾಗಲೂ ಅಷ್ಟೇ ನಿಮಗೆ ನೀವು ಅಥವಾ ಬೇರೆಯವ್ರಿಗೂ ಕೂಡ ಬೆಟರ್ ಕ್ವೆಶನ್ಸ್ ಕೇಳಿ. Number 2 in the list, guys, fix your posture. ಯಾವಾಗಲೂ ಸ್ಟ್ರೈಟ್ ಆಗಿ ನಿಂತ್ಕೊಳ್ಳಿ. ಶೋಲ್ಡರ್ಸ್ ಬ್ಯಾಕ್, ಚಿನ್ ಸ್ಟ್ರೈಟ್. ನಿಮ್ಮ ಪಾಸ್ಚರ್ ಚೆನ್ನಾಗಿಲ್ಲ ಅಂತಂದ್ರೆ ಅದು ಜಗತ್ಗೆ ಯು ಆರ್ ಇನ್ಸೆಕ್ಯೂರ್ ಅಬೌಟ್ ಯುವರ್ ಸೆಲ್ಫ್, ನೀವು ಕಾನ್ಫಿಡೆಂಟ್ ಇಲ್ಲ ಅಂತ ತೋರಿಸುತ್ತೆ. ಅದೇ ನಿಮ್ಮ ಪಾಸ್ಚರ್ ಚೆನ್ನಾಗಿದ್ರೆ ಅದೇ ಜಗತ್ಗೆ ನೀವು ವಿತೌಟ್ ಸೇಯಿಂಗ್ ಅ ವರ್ಡ್ ಯು ಆರ್ ಕಾನ್ಫಿಡೆಂಟ್ ಎನಫ್, ಮತ್ತೆ ಯು ನೋ ವಾಟ್ ಯು ಆರ್ ಡೂಯಿಂಗ್, ಮತ್ತೆ ನಿಮ್ಮನ್ನ ಕಂಪ್ಲೀಟ್ಲಿ ಅಟ್ರಾಕ್ಟಿವ್ ಆಗಿ ತೋರಿಸುತ್ತೆ. Number 3 in the list, guys, get better sleep. Gentlemen, ನಿಮ್ಮ ಬಾಡಿ ಲೋ ಬ್ಯಾಟ್ರಿಲಿ ಆಪರೇಟ್ ಆಗೋಕ್ಕೆ ಡಿಸೈನ್ ಆಗಿಲ್ಲ. ನಿಮ್ಮ ಬ್ಯಾಟ್ರಿ ಲೋ ಇದ್ರೆ ನಿಮ್ಮ ಟೈರ್ಡ್ನೆಸ್ಸು ನಿಮ್ಮ ಮುಖದಲ್ಲಿ, ನಿಮ್ಮ ಎನರ್ಜಿಲಿ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಎತ್ತಿ ಕಾಣಿಸುತ್ತೆ. ನಿಮ್ಮ ಹೊಟ್ಟೆಗೆ ಊಟ ಎಷ್ಟು ಮುಖ್ಯನೋ ನಿಮ್ಮ ದೇಹಕ್ಕೆ ನಿದ್ದೆ ಅಷ್ಟೇ ಮುಖ್ಯ. ಗೈಸ್, ನೀವು ಕ್ವಾಲಿಟಿ ಸ್ಲೀಪ್ ಮಾಡಲಿಲ್ಲ ಅಂತಂದ್ರೆ ನಿಮ್ಮ ಕಣ್ ಕೆಳಗೆ ಐ ಬ್ಯಾಗ್ಸ್ ಡೆವಲಪ್ ಆಗುತ್ತೆ, ಡಾರ್ಕ್ ಸರ್ಕಲ್ಸ್ ಡೆವಲಪ್ ಆಗುತ್ತೆ, ಮತ್ತೆ ನಿಮ್ ಮುಖದ ಸ್ಕಿನ್ ಗ್ಲೋ ಅಂತಾರಲ್ಲ ಅದು ಕಂಪ್ಲೀಟ್ ಹಾಳಾಗೋಗುತ್ತೆ. ಗೈಸ್, ನಾಟ್ ಹ್ಯಾವಿಂಗ್ ಎನಫ್ ಸ್ಲೀಪ್ ಈಸ್ ದ ನಂಬರ್ 1 ಅಟ್ರಾಕ್ಟಿವ್ನೆಸ್ ಕಿಲ್ಲರ್. ಸೊ ಯಾವಾಗಲೂ ಮೇಕ್ ಶೋರ್ ಯು ಗೆಟ್ ಅರೌಂಡ್ 8 hours ಆಫ್ ಕ್ವಾಲಿಟಿ ಸ್ಲೀಪ್. ನಂಬರ್ 4 ಇನ್ ದ ಲಿಸ್ಟ್, ಡ್ರೆಸ್ ವಿತ್ ಪರ್ಪಸ್. ಏನ್ ಡ್ರೆಸ್ ವಿತ್ ಪರ್ಪಸ್ ಅಂದ್ರೆ, ಗೈಸ್, ನೀವೇನ್ ಡ್ರೆಸ್ ಹಾಕ್ತಾ ಇದ್ದೀರಾ, ನೀವು ಹಾಕ್ತಿರೋ ಡ್ರೆಸ್ಸು ನಿಮ್ ಗೋಲ್ಸ್ಗೆ ಅಥವಾ ನಿಮ್ ಒಕೇಶನ್ಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ಅನ್ನೋದೇ ಡ್ರೆಸ್ ವಿತ್ ಪರ್ಪಸ್. ಯಾವಾಗಲೂ ಫಿಟ್ ಆಗೋ ಕ್ಲಾತ್ಸ್ ಆಗಲಿ. ಒಂದು ಸಿಂಪಲ್ ಟೀ ಶರ್ಟ್ ಮತ್ತೆ ಜೀನ್ಸ್ ಕೂಡ ಕ್ಲೀನ್ ಮತ್ತೆ ಫಿಟ್ ಇದ್ರೆ ತುಂಬಾ ಸೂಪರ್ ಆಗಿ ಕಾಣುತ್ತೆ. ಗೈಸ್, ಯಾವಾಗಲೂ ಜಾತ್ರೆ ಮತ್ತೆ ಬಿಗ್ ಬ್ಯಾಗಿ ಓವರ್ ಸೈಜ್ ಕ್ಲೋತ್ಸ್ ಅವಾಯ್ಡ್ ಮಾಡಿ. ನೀವು ತುಂಬಾ ಚೆನ್ನಾಗಿ ಡ್ರೆಸ್ ಆದಷ್ಟು ಅದು ನಿಮ್ಗೆ ಗೊತ್ತಿದ್ದಂಗೆ ತುಂಬಾ ಆಪರ್ಚುನಿಟೀಸ್ ಕ್ರಿಯೇಟ್ ಮಾಡ್ತವೆ. ಮುಖ್ಯವಾಗಿ ಯು ಲುಕ್ ಇನ್ಸ್ಟೆಂಟ್ಲಿ ಅಟ್ರಾಕ್ಟಿವ್. ನಂಬರ್ 5 ಇನ್ ದ ಲಿಸ್ಟ್, ಗೈಸ್, ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್. ಇದು ತುಂಬಾ ಇಂಪಾರ್ಟೆಂಟ್. ಗೈಸ್, ಫಿಟ್ ಅಂದ್ರೆ ಬರೀ 6 ಪ್ಯಾಕ್ ಮೇಂಟೈನ್ ಮಾಡೋದಲ್ಲ. ಫಿಟ್ ಅಂದ್ರೆ ಡೈಲಿ ವರ್ಕೌಟ್ ಮಾಡಿ, ಹೆಲ್ತಿ ಫುಡ್ ತಿಂದು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದೇ ಫಿಟ್ನೆಸ್. 6 ಪ್ಯಾಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಗೈಸ್, 6 ಪ್ಯಾಕ್ ಬರ್ಸೋದು ಅಷ್ಟು ಸುಲಭ ಅಲ್ಲ, ಮೇಂಟೈನ್ ಮಾಡೋದು ಇನ್ನೂ ಸುಲಭ ಅಲ್ಲ. ಗೈಸ್, ಯಾವಾಗಲೂ ವರ್ಕೌಟ್ ಮಾಡಿ, ಚೆನ್ನಾಗಿ ನೀರು ಕುಡಿರಿ, ಕಣ್ ತುಂಬ ನಿದ್ದೆ ಮಾಡಿ, ಅಂಡ್ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಒಬ್ಬ ಹೆಲ್ದಿ ಮ್ಯಾನು ಎನರ್ಜಿನ ರೇಡಿಯೇಟ್ ಮಾಡ್ತಾನೆ. ಅಂದ್ರೆ ನೀವು ಹೆಲ್ದಿ ಆಗಿದ್ರೆ ನೀವು ಖುಷಿಯಾಗಿರ್ತೀರಾ. ನೀವು ಕಣ್ ತುಂಬ ನಿದ್ದೆ ಮಾಡಿದ್ರೆ ಇಡೀ ದಿನ ಎನರ್ಜೆಟಿಕ್ ಆಗಿರ್ತೀರಾ, ವಿಚ್ ಮೇಕ್ಸ್ ಯು ಇನ್ಸ್ಟೆಂಟ್ಲಿ ಅಟ್ರಾಕ್ಟಿವ್. ನೆಕ್ಸ್ಟ್ ಥಿಂಗ್ ನಿಮ್ಮನ್ನ ಇನ್ಸ್ಟೆಂಟ್ಲಿ ಅಟ್ರಾಕ್ಟಿವ್ ಆಗಿ ತೋರಿಸೋದು. ಗೈಸ್, ಯು ಹ್ಯಾವ್ ಟು ಸ್ಟಾಪ್ ಟೇಕಿಂಗ್ ಎವ್ರಿಥಿಂಗ್ ಸೋ ಪರ್ಸ್ನಲಿ. ನೀವು ಸೆನ್ಸಿಟಿವ್ ಆಗಿರ್ಬಾರ್ದು. ನಂಗೆ ಅರ್ಥ ಆಗುತ್ತೆ. ಏನಕ್ಕೆ ಅಂತಂದ್ರೆ ನಾನು ಕೂಡ ಒಂದು ಕಾಲದಲ್ಲಿ ಇದೇ ರೀತಿ ಇದ್ದೆ. ಯಾರಾದ್ರೂ ನನಗೆ ಡೈರೆಕ್ಟ್ ಆಗಾದ್ರೂ ಹೇಳಿ, ಇಂಡೈರೆಕ್ಟ್ ಆಗಾದ್ರೂ ಹೇಳಿ, ಅದನ್ನ ಮನ್ಸಿಗೆ ತಗೊಳ್ಳೋದು, ವಾಟ್ಸ್ಆಪ್ ಸ್ಟೇಟಸ್ ಹಾಕೊಳ್ಳೋದು ಮಾಡ್ತಾ ಇದ್ದೆ. ನೀವು ಎಲ್ಲಿ ತನಕ ಪ್ರತಿಯೊಂದನ್ನು ನಿಮ್ ಮನ್ಸಿಗೆ ತಗೊಳ್ಳೋದನ್ನ ನಿಲ್ಸಲ್ಲ, ಅಲ್ಲಿ ತನಕ ಅದು ನಿಮ್ ಮೆಂಟಲ್ ಹೆಲ್ತ್ ನ ಡ್ಯಾಮೇಜ್ ಮಾಡ್ತಾನೆ ಇರುತ್ತೆ. ಗೈಸ್, ಗ್ರೋ ಅಪ್. ಎಲ್ಲಾ ವಿಷಯ ಅಲ್ಲದೆ ಇದ್ರು ತುಂಬಾ ವಿಷಯಗಳನ್ನ ಮನ್ಸಿಗೆ ತಗೋಬೇಡಿ. ಇದೇ ನಿಮ್ ಖುಷಿಗೆ ಕನ್ನ ಹಾಕೋದು. ಜಸ್ಟ್ ಈ ಕಿವಿಲ್ ಕೇಳಿ, ಈ ಕಿವಿಲ್ ಬಿಡಿ. ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ, ನೀವು ಅಂತ ನೆಗೆಟಿವ್ ಪೀಪಲ್ಗಳ ಜೊತೆ ಇದ್ದೀರಾ ಅಂತ ಹೇಳಿದ್ರೆ ಆ ಮನುಷ್ಯರು ತುಂಬಾ ನಿಮ್ಗೆ ನೆಗೆಟಿವ್ ಅನಿಸ್ತಾರೆ ಅಂತ ಹೇಳಿದ್ರೆ
ಜಸ್ಟ್ ಅವನ್ನ ಕಂಪ್ಲೀಟ್ ಅವಾಯ್ಡ್ ಮಾಡಿ. ದಟ್ಸ್ ಇಟ್. ದಟ್ ಈಸ್ ವಾಟ್ ಮೇಕ್ಸ್ ಯು ಮೋರ್ ಅಟ್ರಾಕ್ಟಿವ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಜೆಂಟಲ್ಮೆನ್, ಬಿಕಮ್ ಅ ಬೆಟರ್ ಲಿಸ್ನರ್. ತುಂಬಾ ಜನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಮಾತಾಡ್ತಾನೆ ಇರ್ತಾರೆ. ಆದ್ರೆ ಅಟ್ರಾಕ್ಟಿವ್ ಪೀಪಲ್ ಏನ್ ಮಾಡ್ತಾರೆ ಗೊತ್ತಾ? ಅವ್ರ ಎದುರುಗಡೆ ಯಾರಾದ್ರೂ ಮಾತಾಡ್ತಾ ಇದ್ರೆ ಅದನ್ನ ಮಧ್ಯೆ ಇಂಟರಪ್ಟ್ ಮಾಡ್ದೇನೆ ಕಂಪ್ಲೀಟ್ ಕೇಳಿಸ್ಕೊತಾರೆ. ಆಮೇಲೆ ಅವ್ರು ಮಾತಾಡೋದು ನಿಲ್ಸಿದ್ಮೇಲೆ ಇವ್ರು ಮಾತಾಡಕ್ ಶುರು ಮಾಡ್ತಾರೆ. ಗೈಸ್, ನೀವು ಯಾರಿಗಾದ್ರೂ ಫುಲ್ ಅಟೆನ್ಷನ್ ಕೊಟ್ಟು ಅವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕಂಪ್ಲೀಟ್ ತಾಳ್ಮೆಯಿಂದ ಕೇಳಿಸ್ಕೊಂಡ್ರೆ ಯು ವಿಲ್ ಇನ್ಸ್ಟೆಂಟ್ಲಿ ಬಿಕಮ್ ಮೋರ್ ಅಟ್ರಾಕ್ಟಿವ್. ಜನ ಯಾವತ್ತು ನಿಮ್ನ ನೀವು ಅವ್ರಿಗೆ ಏನ್ ಫೀಲ್ ಮಾಡಿಸಿದ್ರಿ ಅನ್ನೋದನ್ನ ನೆನ್ಸ್ಕೋತಾರೆ ಹೊರತು ನೀವು ಅವ್ರಿಗೆ ಏನ್ ಸಜೆಷನ್ ಕೊಟ್ರಿ, ಏನ್ ಮಾತಾಡಿದ್ರಿ ಅನ್ನೋದಲ್ಲ. ಗೈಸ್, ಬಾಟಮ್ ಲೈನ್ ಏನಂದ್ರೆ, ಮೋರ್ ಅಟ್ರಾಕ್ಟಿವ್ ಅಂದ್ರೆ ಪರ್ಫೆಕ್ಟ್ ಆಗಿರೋದಲ್ಲ. It's showing the people the better version of yourself. Stay confident, stay attractive, stay stylish, guys. See you in the next one.